ಎಲ್ಲರಿಗೂ ನಮಸ್ಕಾರ. ಕಳಸ ಕುಕಿಂಗ್ಗೆ ಸ್ವಾಗತ. ಈ ದಿನ ನಾವು ಹಸಿ ಅಲಸಂದೆ ಕಾಳಿನ ಕಾಳು ಸಾರು ಮಾಡೋದು ನೋಡೋಣ. ಇದು ಸೀಸನ್ನಲ್ಲೇ ಮಾತ್ರ ಸಿಗುತ್ತೆ, ಯಾವಾಗಲೂ ನಮಗೆ ಬೇಕು ಅಂತ ಸಿಗಲ್ಲ. ಹಂಗಾಗಿ ಸೀಸನ್ನಲ್ಲಿ ಇದ್ದಾಗ ಅವರೆಕಾಯಿ, ಬಟಾಣಿ ಈ ಥರ ಎಲ್ಲ ಸಿಗುತ್ತಲ್ಲ, ಆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಈಗ ಈ ಅಲಸಂದೆ ಕಾಳು ಸಾರು ಮಾಡೋಕ್ಕೆ ಇಲ್ಲಿ ಅಲಸಂದೆ ಕಾಯಿನ ಕ್ಲೀನಾಗಿ ಬಿಡಿಸಿ ಒಂದ್ಸಲಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಏನಾದರೂ ಇದ್ದರೆ ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬಿಡಿಸಿರುವಂಥ ಅಲಸಂದೆ ಕಾಳು, ಒಂದು ಟೊಮೊಟೊ ದೊಡ್ಡದಾಗಿರೋದು, 2 ಆಲೂಗಡ್ಡೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಸಣ್ಣಕ್ಕೇನು ಬೇಡ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡಿ. ಇದು ಒಂದು 80 to 90% ಬೇಯೋವರೆಗೂ ಸ್ಟವ್ ಮೇಲೆ ಇಡಿ. ಈಗ ಮಸಾಲೆಗೋಸ್ಕರ ಒಂದು ಬಾಣಲಿಯಲ್ಲಿ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 10 ಒಣಮೆಣಸಿನ್ಕಾಯಿ ಖಾರಕ್ಕೆ, ಒಂದು ಸ್ವಲ್ಪ ಚಕ್ಕೆ, ತುಂಬ ಹಾಕಬಾರ್ದು, ಒಂದು 4 ಲವಂಗ, ಒಂದು 2 ಸ್ಪೂನಷ್ಟು ಧನಿಯಾ, ಸ್ವಲ್ಪ ಎಣ್ಣೆ 1 ಸ್ಪೂನಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ನಾವಿದಕ್ಕೆ ಇನ್ನೊಂದು ಟೊಮೊಟೊ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ, ಇಲ್ಲಿ ಕಟ್ ಮಾಡಿ ಆದರೂ ಹಾಕೋಬೋದು, ಇಲ್ಲ ತುರಿದಾದರೂ ಹಾಕೋಬೋದು, ಒಂದು ಚೂರು ಕೊತ್ತಂಬರಿನ ಹಾಕಿ ಇನ್ನೊಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು, ಇದನ್ನು 1 ನಿಮಿಷ ಕೈ ಆಡಿಸಿ ಈಗ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಮಿಕ್ಸಿಯಲ್ಲಿ ಹಾಕಿ ನೋಡಿ, ಇಲ್ಲಿ ನಾನು ಮಾಡಿದ್ದೀನಿ, ಈ ಥರ ಪೇಸ್ಟ್ ಆಗುತ್ತೆ. ಈಗ ನಾವು ಆಗಲೇ ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಬೆಂದಿದೆಯೋ ಇಲ್ಲ ನೋಡೋಣ ಬನ್ನಿ. ನೋಡಿ, ಇದು ಚೆನ್ನಾಗಿ ಬೇಯ್ತಿದೆ, ಚೆನ್ನಾಗಿ ಹಬೆಯಲ್ಲಿ ಸ್ಟೀಮ್ ಥರ ಆಗಿದೆ. ಈಗ ನೋಡಿ, ಕಾಳು ಒಂದು ಮುಟ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಚೆನ್ನಾಗಿ ಬೆಂದೋಗಿದೆ. ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆನೆಲ್ಲ ಈ ಪಾತ್ರೆಗೆ ಹಾಕಿ, ಈಗ ಅದೇ ಸಮಯಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರಿನ ಹದ ನೋಡಿಕೊಂಡು ಮಿಕ್ಸಿ ಜಾರಲ್ಲಿರೋದನ್ನ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನೋಡಿ, ಇಲ್ಲಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಲೆವೆಲಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಕಿ ಇನ್ನೊಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿ. ಯಾವತ್ತೇ ಆಗಲಿ ಹುಳಿ ಸಾರು ಮಾಡಿದಾಗ ಸ್ವಲ್ಪ ಹುಣಸೆಹಣ್ಣು ಹಾಕಿರೋದು ಯಾವುದಾದ್ರಾಗಲಿ ಸ್ವಲ್ಪ ಚೆನ್ನಾಗಿ ಕುದಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಅದು ಕುದಿತಿದೆ. ಈಗ ಇನ್ನೊಂದು ಬಾಣಲಿ ಇಟ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ, ಇಲ್ಲಿ ಸ್ವಲ್ಪ ನೀವು ಬೇಕಂದರೆ ಇಂಗು ಸಹ ಹಾಕೋಬೋದು, ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು. ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಕಲ್ಲರ್ಗೆ ಮತ್ತು ಟೇಸ್ಟ್ಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಗ್ಗರಣೆನ ಸಾರೊಳಗೆ ಹಾಕಿ ಇನ್ನೊಂದು 2 ನಿಮಿಷ ಅಷ್ಟು ಕುದಿಸಿ. ನೋಡಿ, ಈ ಥರ ಹಾಕಿದ್ಮೇಲೆ ಒಂದು 2 ನಿಮಿಷ ಕುದ್ರೆ ಸಾಕಾಗುತ್ತೆ. ಈಗ ಒಂದ್ಸಲಿ ಎಲ್ಲ ಉಪ್ಪು ಖಾರ ಎಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಈಗ ಕುದಿತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಾಕಿದ್ರೆ ಅಲಸಂದೆ ಕಾಳಿನ ಕಾಳು ಸಾರು ರೆಡಿ ಆಗುತ್ತೆ. ಬನ್ನಿ, ಈಗ ನಾವು ಇದನ್ನು ಒಂದು ಬೌಲ್ಗೆ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ಸಹ ಈ ಸೀಸನಲ್ಲಿ ಈ ಥರ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಅನ್ನ, ಮುದ್ದೆ, ಸಾರು, ಚಪಾತಿ ಯಾವುದ್ರ ಜೊತೆ ಆದರೂ ತಿನ್ಬೋದು. ಥ್ಯಾಂಕ್ ಯು.